Hello, hi, Namaskara Karnataka. ನನ್ನ ಹೆಸರು ರೋಹಿತ್. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ರೋಹಿತ್ ಎಕ್ಸ್ಪ್ಲೋರ್ಸ್. ದಿಸ್ ಇಸ್ ಮೈ ಫಸ್ಟ್ ವಿಡಿಯೋ. ಈ ವಿಡಿಯೋದಲ್ಲಿ ನಾನು ನನ್ನ ರಥ ಐರಾವತನ ಇಂಟ್ರೊಡ್ಯೂಸ್ ಮಾಡ್ತಿದ್ದೀನಿ. ದ ಮಹೇಂದ್ರ ನ್ಯೂ ಥಾರ್ ರಾಕ್ಸ್. Never slow up, no I don't take shit. I got no love for the fakeness. If you wanna play tough and wanna hate this, I'll always show up. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make ಲೈಫಲ್ಲಿ ಫಸ್ಟ್ ಟೈಮ್ ಮಾಡೋ ಎಕ್ಸ್ಪೀರಿಯನ್ಸಸ್ ಯಾವಾಗಲೂ ಒಮ್ಮೆ ಬರುತ್ತೆ. ಸೊ ಐ ಆಮ್ ವೆರಿ ಮಚ್ ಎಕ್ಸೈಟೆಡ್ ಅಬೌಟ್ ದಿಸ್ ವಿಡಿಯೋ. ಯಾಕಂದರೆ ಇದು ನನ್ನ ಫಸ್ಟ್ ವಿಡಿಯೋ. ಸೊ ಲೆಟ್ಸ್ ಬಿಗಿನ್ ದಿಸ್ ವಿಡಿಯೋ ಗೈಸ್. ಹುಡುಗರಿಗಿದ್ದಂಗೆ ನನಗೆ ಕೂಡ ಕಾರ್ಸ್ ಅಂದರೆ ತುಂಬ ಇಷ್ಟ ಚಿಕ್ಕವನಿದ್ದಾಗಿಂದ. ನೀವು ಹೇಳ್ಬೋದು ಮೋರ್ ದೆನ್ ಎ ಬೈಕ್ ಗಾಯ್, ನಾನು ಒಬ್ಬ ಕಾರ್ ಎಂಥೂಸಿಯಾಸ್ಟ್. ಸೊ ನನಗೆ ಭಾಳ ವರ್ಷದಿಂದ ಕಾರ್ ತೊಗೋಬೇಕಂತ ತುಂಬ ಆಸೆ ಇತ್ತು. ಸೊ ಫೈನಲಿ ನಾನು ಕಾರ್ ತೊಗೋಬೇಕಂತ ಡಿಸೈಡ್ ಮಾಡಿದಾಗ 6 months ಬ್ಯಾಕ್ ವೆನ್ ಐ ವಾಸ್ ಲುಕಿಂಗ್ ಫಾರ್ ಕಾರ್ಸ್, ನಾನು ಭಾಳ ಕನ್ಫ್ಯೂಸ್ಡ್ ಇದ್ದೆ ಹುಂಡೈ ಕ್ರೆಟಾ ಆ್ಯಂಡ್ ಸೆಲ್ಟಾಸಲ್ಲಿ. ಸೊ ಒಂದು ದಿನ ನಾನು ನಮ್ಮ ಕಸಿನ್ ಜೊತೆ ಮಹೇಂದ್ರ ಶೋರೂಮ್ಗೆ ಹೋಗಿದ್ವಿ ಅವ್ನಿಗೆ ಇನ್ನೊಂದು ಕಾರ್ ಬುಕ್ ಮಾಡೋಕ್ಕೆ ಅಂತ. ದೇರ್ ಐ ಸಾ ಮಹೇಂದ್ರ ಥಾರ್ ರಾಕ್ಸ್ ಅಟ್ ಐ ಜಸ್ಟ್ ಫೆಲ್ ಇನ್ ಲವ್ ವಿತ್ ಇಟ್ ಅಷ್ಟೇ. ಸೊ ಫೈನಲಿ ನಾವು ಇಮಿಡಿಯೇಟ್ಲಿ ಟೆಸ್ಟ್ ಡ್ರೈವ್ ತೊಗೊಂಡ್ವಿ. ಟೆಸ್ಟ್ ಡ್ರೈವ್ ತೊಗೊಂಡ ತಕ್ಷಣ ನನಗೆ ಅನಿಸಿದ್ದೇನೆಂದರೆ ತೊಗೊಂಡ್ರೆ ಮಾತ್ರ ಇದೇ ಕಾರ್ ತೊಗೋಬೇಕು. ಸೊ ಐ ಫೈನಲಿ ಡಿಸೈಡೆಡ್ ಟು ಬೈ ದಿಸ್ ಕಾರ್. ನೋಡ್ಬೋದು ಫ್ರೆಂಡ್ಸ್, ದಿಸ್ ಕಾರ್ ಹ್ಯಾಸ್ ವೆರಿ ಅಗ್ರೆಸಿವ್ ಫ್ರಂಟ್ ಲುಕ್ಸ್. ಆ್ಯಂಡ್ ಈ ಕಾರು ನೀವು ಎಲ್ಲಿ ನೋಡಿದ್ರು ಯಾವಾಗ ನೋಡಿದ್ರು ನಿಮ್ಗೆ ಅನ್ಸೋದು ಒಂದೇ ಒಂದು, ಈ ಕಾರ್ ಇಟ್ ಕ್ಯಾರೀಸ್ ಇಟ್ಸ್ ಓನ್ ಆ್ಯಟಿಟ್ಯೂಡ್ ಅಂತ ಅನಿಸುತ್ತೆ ಈ ಕಾರ್ ನೋಡಿದಾಗ ಪ್ರತಿ ಸಾರಿನೂ. ಆ್ಯಂಡ್ ನಾವು ಲೆಟ್ಸ್ ಗೆಟ್ ಇನ್ ಟು ದ ಇಂಜನ್. ಈ ಕಾರ್ದು ಇನ್ನೊಂದು ಒಳ್ಳೇದೇನೆಂದರೆ ನೀವು ಬಾನೆಟ್ ಓಪನ್ ಮಾಡಿದರೆ ಇಮಿಡಿಯೇಟ್ಲಿ ಹೆಜಾರ್ಡ್ ಲೈಟ್ಸ್ ಇಮಿಡಿಯೇಟ್ಲಿ ಅವೇ ಆನ್ ಆಗ್ತವೆ. ಈ ಕಾರಲ್ಲಿ ಇರೋದು 2.2 ಲೀಟರ್ ಎಮ್ಹಾಕ್ ಡೀಸೆಲ್ ಇಂಜನ್ ನೋಡ್ಬೋದು. ಈ ಇಂಜನ್ ಇಟ್ಸ್ ವೆರಿ ರಿಲಯಬಲ್ ಇಂಜನ್. ಇದೇ ಇಂಜನ್ ನಿಮಗೆ ಸ್ಕಾರ್ಪಿಯೋ ಎನ್ ಆಗಲಿ, ಸ್ಕಾರ್ಪಿಯೋ ಕ್ಲಾಸಿಕ್ ಆ್ಯಂಡ್ ಈವನ್ ಥಾರಲ್ಲಿ ಕೂಡ ಇದೇ ಸೇಮ್ ಇಂಜನ್. ದ ಓನ್ಲಿ ಡಿಫ್ರೆನ್ಸ್ ಇಸ್ ನಿಮಗೆ ಟಾರ್ಕ್ ಆ್ಯಂಡ್ ಪವರಲ್ಲಷ್ಟೇ ಡಿಫ್ರೆನ್ಸ್ ಇದೆ. ಅದು ಬಿಟ್ಟರೆ ನಿಮಗೆ ಆಲ್ಮೋಸ್ಟ್ ಎಲ್ಲ ಸೇಮೇ ಬರುತ್ತೆ ಎಲ್ಲ ಮಹೇಂದ್ರ ಥಾರ್ ರಾಕ್ಸಲ್ಲಿ ನಿಮಗೆ 5 doors ಕೊಟ್ಟಿದ್ದಾನೆ. ಮೇಜರ್ ಥಾರಲ್ಲಿ ಪ್ರಾಬ್ಲಮ್ ಏನಿತ್ತು ಅಂದರೆ ಬ್ಯಾಕ್ ಸೈಡ್ ಪ್ಯಾಸೆಂಜರ್ ಸೀಟ್ಸ್ ಕೂತ್ಕೊಳ್ಳೋದು, ಹೊರಗಡೆ ಬರೋದು ಭಾಳ ಕಷ್ಟ ಆಗೋದು. ಆದರೆ ಇದರಲ್ಲಿ ಅದು ಪ್ರಾಬ್ಲಮ್ ಏನಿಲ್ಲ, ನಿಮಗೆ 5 doors ಕೊಟ್ಟಿದ್ದಾನೆ. ಸೊ ನೀವು ಈಸಿಲಿ ಯು ಕ್ಯಾನ್ ಗೆಟ್ ಇನ್ ಆ್ಯಂಡ್ ಗೆಟ್ ಔಟ್ ಆಫ್ ದಿ ಕಾರ್. ಸೊ ಫೈನಲಿ ಈ ಬೂಟ್ ಸ್ಪೇಸ್ ನೋಡೋಣ ಬನ್ನಿ. ಇದು 2 doors ಕೊಟ್ಟಿದ್ದಾನೆ ಬ್ಯಾಕ್ ಸೈಡು. ಫಸ್ಟ್ ಇದು ಓಪನ್ ಮಾಡಿ ಆ್ಯಂಡ್ ನೆಕ್ಸ್ಟ್ ಯು ಹ್ಯಾವ್ ಟು ಓಪನ್ ದಿಸ್. ನೀವು ನೋಡ್ತಾ ಇರ್ಬೋದು, ಇದು ಬೂಟ್ ಸ್ಪೇಸ್ ಭಾಳ ಜಾಸ್ತಿನೇ ಕೊಟ್ಟಿದ್ದಾನೆ. ಆಲ್ಮೋಸ್ಟ್ ಇಲ್ಲಿವರೆಗೆ ನಿಮಗೆ 450 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ಆ್ಯಂಡ್ ಇಲ್ಲಿವರೆಗೆ ರೂಫ್ ತನಕ ಇಟ್ಟರೆ ನಿಮಗೆ ಆಲ್ಮೋಸ್ಟ್ 650 ಲೀಟರ್ಸ್ ಕೆಪಾಸಿಟಿ ಬರುತ್ತೆ. ನೀವು ಏನಾದರೂ ಟ್ರಿಪ್ ಹೋದರೆ 5 members ಆರಾಮಾಗಿ ನಿಮ್ಮ ಲಗೇಜ್ ಎಲ್ಲ ಇಟ್ಕೊಂಡು ಹೋಗ್ಬೋದು. ಸೊ ಅದರಲ್ಲೇನು ಪ್ರಾಬ್ಲಮ್ ಆಗೋದೇ ಇಲ್ಲ ನಿಮಗೆ. ಸೊ ನೀವು ಆ್ಯಂಡ್ ಈ ಡೋರ್ ಕ್ಲೋಸ್ ಮಾಡುವಾಗೂ ಹುಷಾರೇ ಇರಬೇಕು. ಫಸ್ಟ್ ನೀವು ಗ್ಲಾಸ್ ಡೋರ್ ಹಾಕಿ ಆಮೇಲೆ ಇದು ಸ್ಟೆಪ್ನಿ ಇರೋದು ಹಾಕಬೇಕು. ಇಲ್ಲಾಂದರೆ ಇನ್ ಕೇಸ್ ನೀವೇನಾದರೂ ಸ್ಟೆಪ್ನಿ ಇರೋ ಡೋರ್ ಹಾಕಿ ಆಮೇಲೆ ಗ್ಲಾಸ್ ಡೋರ್ ಹಾಕಿದರೆ 100% ಗ್ಲಾಸ್ ಮುರಿಯೋ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಫ್ರೆಂಡ್ಸ್, ಲೆಟ್ಸ್ ಗೆಟ್ ಇನ್ಸೈಡ್ ದ ಕಾರ್. ನಾವು ಫ್ರೆಂಡ್ಸ್ ಈಗ ಬ್ಯಾಕ್ ಸೀಟಲ್ಲಿ ಕೂತಿದ್ದೀವಿ. ನೋಡ್ಬೋದು ನೀವು ಆಲ್ಮೋಸ್ಟ್ ಬ್ಯಾಕ್ ಸೀಟ್ ಭಾಳ ಕಂಫರ್ಟಬಲ್ ಇದೆ ಈ ಕಾರಲ್ಲಿ. ಆ್ಯಂಡ್ ನಿಮಗೆ ಇಲ್ಲಿ ರೇರ್ AC ವೆಂಟ್ಸ್ ಕೊಟ್ಟಿದ್ದಾರೆ ಆ್ಯಂಡ್ ಚಾರ್ಜಿಂಗ್ ಪೋರ್ಟನ್ನು ಕೊಟ್ಟಿದ್ದಾರೆ ಮೊಬೈಲ್ ಚಾರ್ಜಿಂಗಿಗೆ. ಆ್ಯಂಡ್ ಇದು ಬ್ಯಾಕ್ ಸೈಡ್ ತುಂಬ ಲಕ್ಸುರಿಯಸ್ ಫೀಲ್ ಇದೆ. ನಿಮಗೆ ಆರಾಮಾಗಿ ಲೆಗ್ ರೂಮ್ ಇದೆ ಆ್ಯಂಡ್ ಆಲ್ಸೋ ನಿಮಗೆ ಹೆಡ್ ರೂಮ್ ಕೂಡ. ನಾನು ಆಲ್ಮೋಸ್ಟ್ 6 feet ಇದ್ದೀನಿ, ಆದ್ರೂ ಇಷ್ಟು ಹೆಡ್ ರೂಮ್ ಇದೆ. ಸೊ ನೀವು ಆರಾಮಾಗಿ ಈ ಕಾರಲ್ಲಿ 5 members ಆರಾಮಾಗಿ ಹೋಗಿ ಬರ್ಬೋದು. ಆ್ಯಂಡ್ ಸಣ್ಣ ಇರೋರು 3 members ಈಸಿಯಾಗಿ ಕುಂತ್ಕೊಂಡು ಲಾಂಗ್ ಟ್ರಿಪ್ಸ್ ಆರಾಮಾಗಿ ಹೋಗಿ ಬರ್ಬೋದು ಈ ಕಾರಲ್ಲಿ. ಇಟ್ಸ್ ವೆರಿ ಮಚ್ ಲಕ್ಸುರಿಯಸ್ ಆ್ಯಂಡ್ ಸೂಪರ್ ಕಂಫಿ. ಸೊ ಫ್ರೆಂಡ್ಸ್, ನಾವು ಇವಾಗ ಡ್ರೈವಿಂಗ್ ಸೀಟಲ್ಲಿ ಕೂತಿದ್ದೀವಿ. ನೋಡ್ಬೋದು ಡ್ರೈವಿಂಗ್ ಸೀಟಲ್ಲಿ ಕೂತಾಗ ಫ್ರಂಟಿಂದ ಲುಕ್ ಹೇಗೆ ಕಾಣುತ್ತೆ ಅಂತ. ನೀವು ಡ್ರೈವಿಂಗ್ ಸೀಟಲ್ಲಿ ಕೂತಾಗ ನಿಮ್ಗೆ ಆಲ್ಮೋಸ್ಟ್ ಒಂದು ಆನೆ ಮೇಲೆ ಕೂತಿರೋ ಫೀಲ್ ಬರುತ್ತೆ. ಯಾಕಂದರೆ ಈ ಕಾರ್ ಎಲ್ಲಿ ನೀವು ಟ್ರಾಫಿಕಲ್ಲಿ ನಿಂದಿರಿಸಿದಾಗ ನೀವು ಬೇರೆ ಕಾರ್ಸ್ದೆಲ್ಲ ಹೈಟನ್ನು ನಿಮ್ಮ ಓನ್ಲಿ ಮಿರರ್ ಹೈಟ್ಸ್ ತನಕ ಮಾತ್ರ ಬರುತ್ತೆ. ಆ್ಯಂಡ್ ಈ ಕಾರ್ದು ನನಗೆ ತುಂಬ ಇಷ್ಟ ಆಗಿರೋದೇನೆಂದರೆ ಸ್ಟಿಯರಿಂಗ್ ರೆಸ್ಪಾನ್ಸ್. ಸ್ಟಿಯರಿಂಗ್ ಭಾಳ ಸ್ಮೂತಾಗಿದೆ. ನಿಮಗೆ ಇದು ದೊಡ್ಡ ವೆಹಿಕಲ್ ಇದ್ದರೂ ಆಫ್ ರೋಡರ್ ಇದ್ರೂ ನಿಮ್ಗೆ ಒಟ್ಟು ಆ ಫೀಲೇ ಬರೋಲ್ಲ ನೀವು ಡ್ರೈವ್ ಮಾಡೋವಾಗ. ಆ್ಯಂಡ್ ಇನ್ನೊಂದು ನನಗೆ ಇಷ್ಟ ಆಗಿರೋದೇನೆಂದರೆ ಈ ಕಾರ್ದು ಟರ್ನಿಂಗ್ ರೇಡಿಯಸ್ ಭಾಳ ಮಿನಿಮಲ್ ಇದೆ. ಆ್ಯಂಡ್ ಸೊ ನೀವು ಸಣ್ಣ ರೋಡ್ಸಲ್ಲಿ ಆಗಿರ್ಬೋದು ಆ್ಯಂಡ್ ಟ್ರಾಫಿಕಲ್ಲಿ ಯೂ ಟರ್ನ್ ಮಾಡುವಾಗ ನೀವು ಭಾಳ ಸ್ಮೂತಾಗಿ ಈ ಕಾರ್ನ ಮೆನೋವರ್ ಮಾಡ್ಬೋದು ಟ್ರಾಫಿಕ್ ಕಡೆಯಿಂದ. ದಿಸ್ ವಾಸ್ ಅಬೌಟ್ ಮೀ ಆ್ಯಂಡ್ ಮೈ ಐರಾವತ ಫ್ರೆಂಡ್ಸ್. ಹೋಪ್ ಯು ಹ್ಯಾವ್ ಎಂಜಾಯ್ಡ್ ದಿಸ್ ವಿಡಿಯೋ. ನಾನಿನ್ನು ಈ ಕಾರ್ದು ಡೀಟೇಲ್ ರಿವ್ಯೂ ಮಾಡ್ತೀನಿ. ಆ್ಯಂಡ್ ಆಲ್ಸೋ ಇನ್ನೊಂದು ವೀಡಿಯೋದಲ್ಲಿ ನಾನು ಮಾಡಿಸಿರೋ ಎಲ್ಲ ಮಾಡಿಫಿಕೇಷನ್ಸ್ ಬಗ್ಗೆನೂ ಹೇಳ್ತೀನಿ. ಆ್ಯಂಡ್ ಐ ವಿಲ್ ಬಿ ಟೆಸ್ಟಿಂಗ್ ಇಟ್ಸ್ ಮೈಲೇಜ್ ಆನ್ ಡಿಫ್ರೆಂಟ್ ರೋಡ್ ಕಂಡೀಷನ್ಸ್ ಫ್ರೆಂಡ್ಸ್. ಇಫ್ ಯು ಲವ್ ಕಾರ್ಸ್, ಫುಡ್ ಆ್ಯಂಡ್ ಟ್ರಾವೆಲ್, ದೆನ್ ಬಿ ಎ ಪಾರ್ಟ್ ಆಫ್ ಮೈ ಜರ್ನಿ ಬೈ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಸೊ ಫ್ರೆಂಡ್ಸ್, ನಿಮ್ಗೆ ಏನಾದರೂ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಆ್ಯಂಡ್ ಸಪೋರ್ಟ್ ಮಾಡಿ ಆ್ಯಂಡ್ ಶೇರ್ ಇಟ್ ವಿತ್ ಯುವರ್ ಥಾರ್ ಲವಿಂಗ್ ಫ್ರೆಂಡ್ಸ್. See you in the next video. Bye. I don't take shit, I got no love for the fakeness. If you wanna play tough and wanna hate this, I'll always show up.
never slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. I don't ever slow up, no I don't take shit. I got no love for the fakeness. If you wanna play tough and wanna hate this, I'll always show up and make a statement. Everything I do so instinctive and so passionate. Every word I move so descriptive like an adjective. I got a vendetta against people who patented being negative when you should be getting after it. I got facts